ಭೂಮಿಕಾ ಮೇಡಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. 1 or 2 ಸ್ಟೇಜ್ ಆಗಿದ್ದಿದ್ರೆ ನಾವು ತುಂಬಾ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಮಾಡಬಹುದಾಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಬೇರೆನೇ ಇದೆ. ಈಗ ನಾವು ಅವರು ಕೊಡೋ ಟ್ರೀಟ್ಮೆಂಟ್ ಗಿಂತ ಅವರ ದೇಹದ ಮೇಲೆ ಆಗೋ ಪರಿಣಾಮನೇ ಹೆಚ್ಚಾಗುತ್ತೆ. ಸ್ಟ್ರಾಂಗ್ ಬೆಲ್ಲದ ಕಾಫಿ. ಏನಾಯ್ತು? ಬಂದಾಗ್ಲಿಂದ ನೋಡ್ತಿದ್ದೀನಿ ಒಂಥರ ಇದ್ದೀರಾ. ಎಲ್ಲ ಓಕೆನಾ? ನಾನು ಸ್ಕೂಲ್ ಜವಾಬ್ದಾರಿನ ಇನ್ನೊಬ್ರಿಗೆ ವಹಿಸಿದ್ದು ನಿಮ್ಗೆ ಇಷ್ಟ ಆಗಿಲ್ವಾ? ಜವಾಬ್ದಾರಿಗಳನ್ನ ವಹಿಸ್ಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರೆ? ಅವತ್ತು ನೀವೇ ಹೇಳಿದ್ರಲ್ಲ, ತುಂಬಾ ಸ್ಟ್ರೈನ್ ಮಾಡ್ಕೋತಿದ್ದೀರಾ, ಸ್ಟ್ರೆಸ್ ತಗೋಬೇಡಿ, ರೆಸ್ಟ್ ಮಾಡಿ. ಅವತ್ತಿಂದಾನೆ ನಿಮಗೆ ಸಂಬಂಧಪಟ್ಟಿರೋ ಇನ್ನು ಯಾವ್ಯಾವ್ದನ್ನ ಬೇರೆಯವ್ರು ಕೊಡ್ಬೇಕು ಅನ್ಕೊಂಡಿದ್ದೀರಾ? ಸಾರಿ, ಅರ್ಥ ಆಗಿಲ್ಲ. ಗಂಡ, ಮಕ್ಕಳು, ಅತ್ತೆ, ಅಪ್ಪ, ಅಮ್ಮ, ತಮ್ಮ, ತಂಗಿ ಇವರೆಲ್ಲರೂ ನಿಮ್ಮ ಜವಾಬ್ದಾರಿ ಲಿಸ್ಟ್ ಅಲ್ಲಿ ಇದಾರಾ ಇಲ್ವಾ? ಏನಂತ ಹೇಳ್ತಿದ್ದೀರಾ? ನಿಮ್ಮೆಲ್ಲರೂ ಸ್ಕೂಲಿಗೆ ಹೋಲಿಸ್ತಿದ್ದೀರಾ? ಕಂಪ್ಯಾರಿಸನ್ ತಪ್ಪು. ಸ್ಕೂಲ್ ಯಾವತ್ತೂ ಬರೀ ನಿಮಗೆ ಸ್ಕೂಲ್ ಆಗಿರ್ಲಿಲ್ವಲ್ಲ ಮುಖ. ನಿಮ್ಮ ವೃತ್ತಿ, ನಿಮ್ಮ ಸ್ಕೂಲು, ನೀವು ಅದನ್ನ ಎಷ್ಟು ಪ್ರೀತಿಸ್ತಿದ್ರು ನಮ್ಮೆಲ್ಲರೂ ಅಷ್ಟೇ ಪ್ರೀತಿಸ್ತಾ ಇದ್ರಿ ಅಲ್ವಾ? ಹಾ, ಬಟ್ ಸ್ಕೂಲು ಮತ್ತೆ ಫ್ಯಾಮಿಲಿ ಅಂತ ಬಂದ್ರೆ ನಿಮ್ಗೆ ಗೊತ್ತಲ್ವಾ, ನಾನು ಫ್ಯಾಮಿಲಿನ ಆಯ್ಕೆ ಮಾಡೋದು. ಅದಕ್ಕೆ ನಿಮ್ ಜೊತೆ, ಮಕ್ಕಳ ಜೊತೆ ಏನೋ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಈ ನಿರ್ಧಾರ ತಗೊಂಡೆ. ನಾನು ತಗೊಂಡಿರೋ ನಿರ್ಧಾರ ತಪ್ಪಾ? ಸರಿಯಾಗಿದೆಯಾ? ಸರಿ ಅಂತ ನನಗನ್ನಿಸ್ತಿದೆ. ತಪ್ಪು ಅಂತ ನನಗನ್ನಿಸ್ತಾ ಇದೆ. ಯಾಕೆ? ಯಾಕೆಂದ್ರೆ ಮುಂಚೆ ನೀವೇನೇ ಜವಾಬ್ದಾರಿ ತಗೋಬೇಕಾದ್ರು ಆ ಥರ ಮಾತಾಡ್ತಾ ಇದ್ರಿ, ಎಲ್ಲಾನು ಶೇರ್ ಮಾಡ್ತಾ ಇದ್ರಿ. ಅದಕ್ಕೆ ಅದು ನಾನು ಏನೇ ನಿರ್ಧಾರ ತಗೊಂಡ್ರು ನೀವು ಸಪೋರ್ಟ್ ಮಾಡ್ತೀರಲ್ವಾ, ಆ ನಂಬಿಕೆ ಮೇಲೆ ತಗೊಂಡೆ. ನಿಮ್ಮ ಎಲ್ಲ ನಿರ್ಧಾರನೂ ನಾನು ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡ್ರೆ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಮೇಲೆ? ಆ ನಂಬಿಕೆ ನೀವು ಉಳಿಸ್ಕೋಬೋದಾಗಿತ್ತಲ್ವಾ?